ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ. ಡೆಲ್ಲಿಗೆ ತೆರಳುವ ಮುನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಅಚ್ಚರಿಯ ಮೆಸೇಜ್ ಕೊಟ್ಟ ರಾಹುಲ್ ಗಾಂಧಿ. ಏನು ಅಧಿಕಾರ ಹಂಚಿಕೆ ಬಗ್ಗೆ ಮಾತೇ ಇಲ್ಲ ಇವತ್ತು ರಾಹುಲ್ ಗಾಂಧಿ ಜೊತೆ ಮೈಸೂರಲ್ಲಿ ಅಂತ ಹೇಳಲಾಗಿತ್ತು. ಆದರೆ ಕಡೆ ಕ್ಷಣದಲ್ಲಿ ಅಚ್ಚರಿಗೆ ಕಾರಣವಾಗಿದೆ ಬೆಳವಣಿಗೆ. ಡಿ.ಕೆ. ಶಿವಕುಮಾರ್ ಅವರು ಖರ್ಗೆ ಮೂಲಕ ತಲುಪಿಸಿದ ಒಂದು ಸಂದೇಶ, ಎರಡು ವಿಚಾರ ನಡೆಸ್ಕೊಡಿ ಅಂತ. ಅದ್ರ ಬೆನ್ನಲ್ಲೇ ರಾಹುಲ್ ಗಾಂಧಿಯವರು ಡಿ.ಕೆಗೆ ಕೊಟ್ಟ ಮೆಸೇಜ್ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿಯವರ ಆಗಮನ ಬೆಳಗ್ಗೆ ಏನೂ ಆಗಲಿಲ್ಲ. ಬಂದರು, ಹೋದರು, ಕಳಿಸ್ಕೊಟ್ಟಿದ್ದು ಬಿಟ್ಟರೆ ಇನ್ನೇನು ನಡೀಲೇ ಇಲ್ಲ. ಅವ್ರ ಪಾಡಿಗೆ ಅವರು ಸಿದ್ದರಾಮಯ್ಯನವರು ಈ ಕಡೆ ಬಂದರು, ಡಿ.ಕೆ. ಶಿವಕುಮಾರ್ ಒಬ್ಬಂಟಿಯಾಗಿ ಆ ಕಡೆ ಹೋದರು. ಏನೋ ಫ್ಯಾಮಿಲಿ ಅದು ಇದು ಅಂತ ರೀಸನ್ ಕೊಟ್ಕೊಂಡು ಅವರು ಆ ಕಡೆ ಹೋದರು. ಡಿ.ಕೆ. ಶಿವಕುಮಾರ್ ಅವರು ಒಬ್ಬಂಟಿ ಆಗಿಬಿಟ್ರ ಅನ್ನೋ ರೀತಿಯಲ್ಲಿ ಆ ದೃಶ್ಯ ಕೂಡ ಚರ್ಚೆ ಆಯಿತು. ಮತ್ತೆ ವಾಪಸ್ ಬಂದು ಡೆಲ್ಲಿಗೆ ತೆರಳುವ ಮುನ್ನ, ಅಂದರೆ ಮೈಸೂರಲ್ಲಿ ಬಂದು ಡೆಲ್ಲಿಗೆ ತೆರಳುವ ಮುನ್ನ ರಾಹುಲ್ ಗಾಂಧಿಯವರು ಮಾತಾಡಿದ್ದಾರೆ. ಡಿ.ಕೆ. ಜೊತೆ ಪ್ರತ್ಯೇಕವಾಗಿ 3 ನಿಮಿಷಗಳ ಕಾಲ ರಾಹುಲ್ ಗಾಂಧಿಯವರ ಮಾತುಕತೆಯಾಗಿದೆ. ಅದು ಈಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿರೋದು. ಏನಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯಿಂದ ತಾನೇ ಮಾಹಿತಿ ಬರೋಕ್ಕೆ ಸಾಧ್ಯ. ಈಗ ಮೀಡಿಯಾಗಳಿಗೆ ರಾಹುಲ್ ಗಾಂಧಿಯವರು ಏನು ಮಾತಾಡಿದ್ದಾರೆ ಅನ್ನೋದು ಇಬ್ಬರ ನಡುವೆ ಇದ್ದಂಥ ವಿಚಾರ. ಮೀಡಿಯಾಗಳಲ್ಲಿ ಈಗ ಪ್ರಸಾರ ಆಗ್ತಿರೋದು ಏನು ಅಂತ ಕೇಳಿದ್ರೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ, ಯಾವುದೇ ಚಿಂತೆ ಬೇಡ ಡಿ.ಕೆ ಅನ್ನುವಂತಹ ಮಾತನ್ನು ರಾಹುಲ್ ಗಾಂಧಿಯವರು ಹೇಳಿ ಡೆಲ್ಲಿಗೆ ಕರೆಸಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಫಸ್ಟ್ ಮಾತಾಡ್ತಾರೆ. ಅದಾದ ಮೇಲೆ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತಾರೆ. ಆವಾಗ ಡಿ.ಕೆನ ದೂರ ಕಳಿಸ್ತಾರೆ. ಇಂಟ್ರೆಸ್ಟಿಂಗ್ ಅಂದರೆ, ಈಗ ಎಲ್ಲರೂ ಅಂದ್ಕೊಂಡಿದ್ದೇನು ಏನು ಏರ್ಪೋರ್ಟಲ್ಲಿ 2 ನಿಮಿಷದಲ್ಲಿ ಎಲ್ಲ ಫೈನಲ್ ಆಗಿ ಹೋಗುತ್ತಾ? ಅಲ್ಲೊಂದು ಜನರಲ್ ಮಾತುಕತೆ, ಹೋರಾಟದ ಬಗ್ಗೆ ಜಿ ರಾಮ್ಜಿ ಮತ್ತೊಂದು ಅಂತ ಮಾತುಕತೆ ಆಗ್ಬೋದು ಹೆಚ್ಚು ಅಂದರೆ. ಆದರೆ ಅಷ್ಟು ಟೈಮಲ್ಲೇ ಫಸ್ಟ್ ಡಿ.ಕೆ ಜೊತೆ ಮಾತಾಡಿ ಆಮೇಲೆ ಡಿ.ಕೆನ ದೂರ ಕಳಿಸಿ, ಅಂದರೆ ಸಿದ್ದರಾಮಯ್ಯನವ್ರನ್ನ ಸ್ವಲ್ಪ ಆ ಕಡೆ ಕರ್ಕೊಂಡು ಹೋಗಿ ರಾಹುಲ್ ಗಾಂಧಿಯವರು ಮಾತುಕತೆ ನಡೆಸಿದ್ದು ಈಗ ಅಚ್ಚರಿಗೆ ಕಾರಣ ಆಗಿದೆ. ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಡಿಮ್ಯಾಂಡ್ ಏನಿತ್ತಲ್ಲ, ಅದಕ್ಕಂತೂ ರಾಹುಲ್ ಗಾಂಧಿಯವರು ಸದ್ಯ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಿದೆ. ಸೊ ಸಂಪುಟ ವಿಸ್ತರಣೆಗೆ ಡೆಲ್ಲಿಗೆ ಹೋಗೋ ಪ್ಲ್ಯಾನು ಕ್ಯಾನ್ಸಲ್ಲು ಸಿದ್ದರಾಮಯ್ಯನವ್ರದ್ದು. ಬೇರೆ ಪಕ್ಷದ ಕಾರ್ಯಕ್ರಮ ಅದು ಇದು ಇದ್ರೆ ಹೋಗ್ತಾರೆ. ಅದರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ಈಗೆಲ್ಲ ಇಲ್ವೇ ಇಲ್ಲ. ಈಗ ಎಲ್ಲ ಎಮ್.ಎಲ್.ಎಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ಹಾಗಾದ್ರೆ ನಾಳೆನೇ ಸಿ.ಎಂ ಚೇಂಜ್ ಆಗುತ್ತಾ? ಅದು ಕೂಡ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಖರ್ಗೆ ಅವರ ಮೂಲಕ ಸಿಕ್ಕಿರೋ ಸಂದೇಶ ಏನು? ಖರ್ಗೆ ಅವರ ಎದುರು 2 ಆಪ್ಷನ್ಸ್ ಅನ್ನ ಡಿ.ಕೆ ಇಟ್ಟಿದ್ದಾರೆ. ದಯವಿಟ್ಟು ಇದನ್ನು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿಬಿಡಿ, ನನ್ನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ನೀವೇ ಖಚಿತಪಡಿಸಿ ಅಂತ. ರಾಹುಲ್ ಗಾಂಧಿ ಅವ್ರಿಗೆ ತಲುಪಿರೋ ಸಂದೇಶ ಏನು ಖರ್ಗೆ ಅವ್ರ ಮೂಲಕ ಅಂದರೆ, ಬಜೆಟ್ಟು ಮಂಡಿಸ್ಬಿಡ್ಲಿ ಆಯಿತು, ಈಗ ಹೆಂಗೂ ಆಗ್ತಿಲ್ವಲ್ಲ, ಅನಿವಾರ್ಯ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಪ್ಷನ್ನೇ ಇಲ್ಲ. ಇನ್ನೂ 4 ತಿಂಗಳು 5 ತಿಂಗಳು ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮುಂದಕ್ಕೆ ತಳ್ತಿದೆ. ಯಾಕಂದರೆ ಈ 4 ರಾಜ್ಯಗಳ ಪ್ರಮುಖ ರಾಜ್ಯಗಳ ಚುನಾವಣೆ ಮುಗಿಬೇಕು. ಅದರಲ್ಲೂ ಅಸ್ಸಾಂ ಹೊಣೆನೇ ಡಿ.ಕೆ ಕೊಟ್ಬಿಟ್ಟಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ. ಹಾಗಾಗಿ ಅಲ್ಲಿ ತನಕ ಅಂತೂ ಏನು ಕೇಳೋ ಹಾಗಿಲ್ಲ ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ ಆಗಿದೆ. ಈಗ ಡಿ.ಕೆ ಹೇಳ್ತಿರೋದೇನು? ಆಯಿತು, ನೀವು ಬಜೆಟ್ ಮಂಡನೆಯನ್ನು, ಈ 3ನೇ ಬಜೆಟ್ ಮಂಡನೆಯನ್ನು ಸಿದ್ದರಾಮಯ್ಯನವ್ರಿಗೆ ಕೊಡಿ, ಆವಾಗ ದಾಖಲೆ ಆಗುತ್ತೆ. 17 ಅಂದ್ಕೊಂಡು ಅವರು ಈಗ ಹೆಂಗೆ ದೇವರಾಜ ಅರಸರ ದಾಖಲೆ ಮುರಿದ್ರು ಸಿ.ಎಂ ಆಗಿ, ಈಗ 17ನೇ ಬಜೆಟ್ ಅಂತ ಅದು ಒಂದು ದಾಖಲೆ ಆಗುತ್ತೆ. ಅದಕ್ಕೂ ನಾನು ಒಪ್ಕೊಳ್ತೀನಿ. ಆದರೆ ಬಜೆಟ್ ಆಗ್ತಾ ಇದ್ದ ಹಾಗೆ ಆ ಬಜೆಟನ್ನು ಅನುಷ್ಠಾನ ಮಾಡೋ ಕೆಲಸ ನನಗೆ ಕೊಟ್ಬಿಡಿ. ಮತ್ತು ಆ ಮಾತನ್ನು ರಾಹುಲ್ ಗಾಂಧಿಯವರೇ ವಿತ್ ಡೇಟ್ ನನಗೆ ಪ್ರಾಮಿಸ್ ಕೊಡಬೇಕು. ಇಲ್ಲ ಮತ್ತೊಮ್ಮೆ ನಾನು ಮೋಸ ಹೋಗಲಾರೆ ಅಂದರೆ, ಸಿದ್ದರಾಮಯ್ಯನವ್ರು ಮೋಸ ಮಾಡಿದ್ದಾರೆ ಅಂತ ತಾನೇ ಹೇಳ್ತಿರೋದು. ಈಗ ಡಿಸೆಂಬರಲ್ಲಿ 1 ವಾರ ಮುಂಚೆನೇ ಬಿಟ್ಕೊಡ್ತೀನಿ ಅಂತ ಹೇಳಿದರು. ಈಗ ಇಷ್ಟು 1 ತಿಂಗಳು 2 ತಿಂಗಳು ಅಂತ ಮುಂದಕ್ಕೆ ಹೋಗ್ತಿದೆ, ಮತ್ತು 4 ತಿಂಗಳು ಆಗ್ಬೋದು. ಈಗ ರಾಹುಲ್ ಗಾಂಧಿಯವರೇ ಮಾತು ಕೊಡಬೇಕು, ಅವ್ರು ಎದುರೇ ಆಗಬೇಕು. ಹಿಂದೆ ರಾಹುಲ್ ಗಾಂಧಿ ಅವರು ಎದುರಾಗಿದ್ದಲ್ಲ, ಖರ್ಗೆ ಅವರು ಎದುರಾಗಿದ್ದು, ಆಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ಸಂದೇಶ ತಲುಪಿಸಿದ್ದಷ್ಟೇ. ಹಾಗಾಗಿ ತಾನೇ ಇಷ್ಟು ಕಾಂಪ್ಲಿಕೇಟ್ ಆಗ್ತಿರೋದು. ರಾಹುಲ್ ಗಾಂಧಿಯವರು ಅವತ್ತಿದ್ದಿದ್ದೇ ಹೋದಾಗಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ಸೋನಿಯಾ ಪ್ರಿಯಾಂಕಾ ಮುಂದೆ ಮಾತಾಗಿದೆ, ಈ ವಿಚಾರದಲ್ಲಿ ಚರ್ಚೆ ಆಗಿದೆ. ಖರ್ಗೆ ಅವರು ಎದುರಾಗಿದೆ, ವೇಣುಗೋಪಾಲ್ ಅವರಿದ್ದರು. ಬಟ್ ರಾಹುಲ್ ಗಾಂಧಿ ಅವರು ಮಾತ್ರ ಸಂದೇಶವಾಗಿ ತಲುಪಿದೆ. ಹಾಗಾಗಿ ಬಜೆಟ್ ಮುಗಿತಾ ಇದ್ದ ಹಾಗೆ
ನನಗೆ ಕೊಡುವ ಅಂದರೆ ಏಪ್ರಿಲಿಂದ ಯುಗಾದಿ, ಈಗ ಸಂಕ್ರಾಂತಿಗೆ ಇದ್ದಿದ್ದು ಯುಗಾದಿಗೆ ಹೋಯ್ತು, ಅದಂತೂ ಪಕ್ಕ. ಈ ತಿಂಗಳು ಆಗಲ್ಲ ಅದು ಅನ್ನೋದು ಈ ಎಲೆಕ್ಷನ್ ಜವಾಬ್ದಾರಿ ಕೊಟ್ಟಾಗಲೇ ಖಚಿತವಾಗಿಬಿಟ್ಟಿದೆ. ಜನವರಿ, ಫೆಬ್ರವರಿ, ಮಾರ್ಚ್ ಇನ್ನು 3 ತಿಂಗಳು ನಾನು ಕಾಯಬಲ್ಲೆ ಆಯಿತು. ಆದರೆ ಈ ಬಜೆಟ್ ಆಗ್ತಾ ಇದ್ದ ಹಾಗೆ ನೀವೇ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಟ್ಬಿಡಿ. ನನ್ನ ಭವಿಷ್ಯ ಏನು ಅನ್ನೋದನ್ನು ರಾಹುಲ್ ಗಾಂಧಿಯವರೇ ನಿರ್ಧಾರ ಮಾಡಬೇಕು, ನಾನು ನಂಬ್ಕೊಂಡಿದ್ದೀನಿ ಅನ್ನೋ ಸಂದೇಶವನ್ನು ಖರ್ಗೆ ಅವ್ರ ಮೂಲಕ ತಲುಪಿಸಿದ್ದಾರೆ. 1 ಗಂಟೆ ಮಾತುಕತೆ ಆಯಿತು. ರಾಹುಲ್ ಗಾಂಧಿಯವರು ಏನು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಚಿಂತೆ ಬಿಡಿ, ಡಿ ಕೆ ಡೆಲ್ಲಿಗೆ ಕರೆಸ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆ ಬೆಳಗ್ಗೆಯಿಂದ ಫುಲ್ ಅಪ್ಸೆಟ್ ಆಗಿದ್ದ ಡಿ ಕೆ ಸ್ವಲ್ಪ ಉಸಿರಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಪಕ್ಕಕ್ಕೆ ಕರೆದು ಮಾತಾಡಿಸ್ತಾರೆ. ಈಗ ಈ ಸರ್ಕಾರದ ಸಾಧನಾ ಸಮಾವೇಶ, ರಾಮ್ಜಿ ವಿಶೇಷ ಅಧಿವೇಶನ ಇಂಥದ್ದೆಲ್ಲ ಜೋರು ಚರ್ಚೆ ಆಗ್ತಿದೆ. ಯಾಕಂದರೆ ರಾಹುಲ್ ಗಾಂಧಿಯವರು ಕೈ ಬಲಪಡಿಸೋದಕ್ಕೆ ಕರ್ನಾಟಕವೇ ದೊಡ್ಡ ಅಸ್ತ್ರವಾಗಿರೋದೀಗ. ಕರ್ನಾಟಕದ ಮೂಲಕವೇ ಕಾಂಗ್ರೆಸ್ಗೆ ಎಲ್ಲ ಬಗೆಯ ಬಲಗಳು ಸಿಗ್ತಿರೋದು ರಾಷ್ಟ್ರ ಮಟ್ಟದಲ್ಲಿ. ಹಾಗಾಗಿ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ರಾಹುಲ್ ಗಾಂಧಿಯವರು ಉತ್ಸುಕರಾಗಿದ್ದಾರೆ. ಅದರ ನಡುವೆ ಇದು ದೊಡ್ಡ ತಲೆನೋವಾಗಿದೆಯಲ್ಲ, CM ಕುರ್ಚಿ ವಾರ್. ಸಿದ್ದರಾಮಯ್ಯನವ್ರನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಮಾತಾಡೋದು, ಅಷ್ಟು ಸಮಯ ಕಡಿಮೆ ಇದ್ದಾಗ, ಇಬ್ಬರು ಸರ್ಕಾರದ ಪ್ರಮುಖರಾಗಿರುವಾಗ, CM DCM ಆಗಿರುವಾಗ ಇಬ್ಬರನ್ನೂ ಒಟ್ಟಿಗೆ ಮಾತಾಡಿಸ್ಬೋದಿತ್ತು. ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಹೋಗ್ತಾರೆ, ಕೈ ಕಟ್ಟಿ ಡಿ ಕೆ ಶಿವಕುಮಾರ್ ನೋಡ್ತಾ ಇರ್ತಾರೆ. ಡೋಂಟ್ ವರಿ ಡಿ ಕೆ, ನಿಮ್ಗೆ ಕಾಲ್ ಬರುತ್ತೆ ಅಂತ ಹೇಳಿ ತೆರಳ್ತಾರೆ. ಇಷ್ಟೇ ಆಗಿದ್ದಲ್ಲಿ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಖರ್ಗೆ ಅವ್ರ ಎದುರು ತನ್ನ ಎಲ್ಲ ದುಃಖವನ್ನು ತೋಡ್ಕೊಂಡು ಬಿಟ್ಟಿದ್ದಾರೆ. ಏಪ್ರಿಲ್ಗೆ ನಿಮ್ಮನ್ನು ನಂಬ್ಕೊಂಡಿದ್ದೀನಿ ನಾನು, ಆಯಿತು ಮಾರ್ಚಲ್ಲಿ ಬಜೆಟು ಆಗಿಬಿಟ್ಟು ಏಪ್ರಿಲಿಗೆ ಕೊಡಿಸ್ಬಿಡಿ ನೀವು ಅಂತ. ಆದರೆ GBA ಎಲೆಕ್ಷನ್ ಕಾರಣ ಕೊಟ್ಕೊಂಡು ಕುತ್ಕೋಬಹುದು. GBA ಎಲೆಕ್ಷನ್ನು ನಾವೇ ಪಾಲಿಕೆ ರಚನೆ ಮಾಡಿಬಿಟ್ಟು ಈಗ ಅದರಲ್ಲಿ ಸೋಲೋ ಥರ ಆಗಿಬಿಡಬಹುದು, ಅಧಿಕಾರ ಹಸ್ತಾಂತರ ಆಗಿ ಸಮಸ್ಯೆ ಆಗ್ಬೋದು. ಒಂದಾದ್ಮೇಲೆ ಒಂದು ಎಲೆಕ್ಷನ್ ಬಂದೇ ಬರುತ್ತೆ. ಹಾಗಾಗಿ GBA ಕಾರಣ ಕೊಡ್ಬೋದು. ನಾಳೆ GBA ಸೋತ್ರೆ ಕಾರ್ಯಕರ್ತರ ಉತ್ಸಾಹ ಕುಗ್ಗಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಸಿದ್ದು ಕ್ಯಾಂಪ್ ಕನ್ವಿನ್ಸ್ ಮಾಡೋಕೆ ನೋಡಬಹುದು. ಇದು ಒಂದಾದ್ಮೇಲೆ ಒಂದು ಆಗ್ತಾನೆ ಇರುತ್ತೆ. ದಯವಿಟ್ಟು ಬಜೆಟ್ ಆದಮೇಲೆ ನನಗೆ ಕೊಟ್ಟು ಬಿಡಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಕಟ್ಟ ಕಡೆಯ ಸಂದೇಶ. ಹೈಕಮಾಂಡ್ಗೆ ಈಗ ಕುತೂಹಲಕ್ಕೆ ಕಾರಣವಾಗಿರೋದು. ಸೊ ಸಂಪುಟ ಪುನರ್ರಚನೆಗೂ ಬ್ರೇಕ್ ಬಿದ್ದಿರೋದ್ರಿಂದ ಸಿದ್ದರಾಮಯ್ಯನವರು ಫಿಕ್ಸು, ಅವ್ರ ಕೈ ಮೇಲಾಗ್ಬಿಡ್ತು ಅಂತ ಹೇಳೋ ಥರ ಇಲ್ಲ. ಅವ್ರಿಗೂ ಚೆಕ್ಮೇಟ್ ಇಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಮಾತಾಡಬೇಡಿ ಅಂತ ಬಹುಶಃ ಅದನ್ನೇ ಹೇಳಿರ್ಬೋದು. ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಸಂಪುಟದ ಈಗ ಬೇಡ ಅಂತಲೂ ಹೇಳಿರ್ಬೋದು, ಗೊತ್ತಿಲ್ಲ ಅವ್ರ ಬಳಿ ಏನು ಹೇಳಿದ್ದಾರೆ ಅಂತ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರ ಬಳಿ ಏನು ಹೇಳಿದ್ದಾರೆ ಅನ್ನೋದು ಮಾಧ್ಯಮಗಳಿಗೆ ಅವ್ರ ಕಡೆಯಿಂದ ಮಾಹಿತಿ ಬಂದಿರುತ್ತೆ. ಸಿದ್ದರಾಮಯ್ಯನವ್ರಿಗೆ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿರೋದ್ರಿಂದಾಗಿ ಏನೋ ಒಂದು ಸೀಕ್ರೆಟ್ ಹೇಳಿರ್ತಾರೆ, ಗೌಪ್ಯವಾಗಿಡುವಂಥದ್ದನ್ನೇ ಹೇಳಿರ್ತಾರೆ. ಸಂಪುಟ ಪುನರ್ರಚನೆ ಬಗ್ಗಂತೂ ಈಗ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಸೊ ಡೆಲ್ಲಿಗೆ 22ರ ಒಳಗಡೆ ಈ ಡಿ ಕೆ 16ಕ್ಕೆ 22ಕ್ಕೆ 2 ಪ್ರೋಗ್ರಾಮ್ ಮೇಲೆ ಹೋಗ್ತಿದ್ದಾರೆ. ಆಗ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿಸ್ಲೇಬೇಕು ಅಂತ ಖರ್ಗೆ ಅವ್ರ ಬಳಿ ಮಾತು ತಗೊಂಡಿದ್ದಾರೆ. ಆಯಿತು ರಾಹುಲ್ ಎದುರು ಕೂರಿಸ್ತೀನಿ ನಿಮ್ಮನ್ನ ಅಂತ ಖರ್ಗೆ ಅವ್ರು ಹೇಳಿದ್ದಾರಂತೆ. ಸೊ ಆ ಸಮಯದಲ್ಲೇ ರಾಹುಲ್ ಗಾಂಧಿ ಅವ್ರ ಎದುರು ಸಿದ್ದರಾಮಯ್ಯನವರು ಹೋಗಿ ಮುಖಾಮುಖಿ ಆಗ್ತಾರಾ? ಜನವರಿಯಲ್ಲಿ ಡೇಟ್ ಫಿಕ್ಸ್ ಆಗಬೇಕು, ಏಪ್ರಿಲಲ್ಲಿ ಕುರ್ಚಿ ಏರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಕನಸು. ಇಷ್ಟು ದಿನದ ಕನಸು ಭಗ್ನ ಆದಮೇಲೆ ಈ ಪ್ರಯತ್ನವನ್ನು ಶುರು ಮಾಡಿದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.